not waste time. ಹರೇ ಶ್ರೀನಿವಾಸ ಹರಿಗೆ ಸರ್ವೋತ್ತಮಃ ವಾಯುಜ್ಯೋತ್ತಮಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ಸ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್. ಅನಂತ ಗುಣ ಪರಿಪೂರ್ಣನಾದ ಸರ್ವದೋಷರಹಿತ ಸರ್ವತ್ರ ಸರ್ವಾಧಾರ ಸರ್ವವ್ಯಾಪಕ ಸರ್ವ ಪ್ರೇರಕ ಅನಂತ ವಿಶೇಷಣಗಳಿಂದ ಕೂಡಿದ ಭಗವಂತನ ಮಹಿಮೆ. ಆ ಭಗವಂತನ ಮಹಿಮೆ ಕೊಂಡಾಡುವುದೇ ಜೀವನದ ಮುಖ್ಯ ಉದ್ದೇಶ. ಅದೇ ನಮ್ಮ ಪ್ರಯತ್ನ, ಅದೇ ಶ್ರೀಮದಾಚಾರ್ಯ ಆದೇಶ, ವೇದವ್ಯಾಸದ ಸಂದೇಶ. ಹಾಗಾಗಿ ನಾನು ವೆಂಕಟೇಶ್ವರ ಲೌಕಿಕ ಹೆಸರು, ಆದರೆ ಮಠಾಧೀಶರಾದ ಸಂತಾತ್ಮ ತೀರ್ಥರು ಹಾಗೂ ಫಲಿಮಾನ್ ಶ್ರೀಗಳು ಇವರಿಬ್ಬರು ಅನುಗ್ರಹ ಮಾಡಿ ನಮಗೆ ರಾಮಾಮೃತ ವಿಠಲ ಎಂಬ ಅಂಕಿತದಿಂದ ಧನ್ಯ ಮಾಡಿದ್ದಾರೆ. ಜೀವನಕ್ಕೆ ಒಂದು ಗುರಿ ಸಿಕ್ಕಿದೆ. ಅಂತಹ ಅನುಗ್ರಹ ಹಾಗೂ ನಮ್ಮ ಕೂಡ್ಲಿ ಸ್ವಾಮಿಗಳ ರಘುವಿಜಯ ತೀರ್ಥರ ವಿಶೇಷ ಅನುಗ್ರಹ. ಈಗಾಗಲೇ ಹರಿವಾಯುಗಳ ಅನುಗ್ರಹದಿಂದ ಒಂದು 600 ರಚನೆ ಹೊರಗೆ ಬಂದಿದೆ. ಅವು ಅನೇಕ ಸುಪ್ರಸಿದ್ಧ ಸಿಂಗರ್ಸ್ಗಳು ಹಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಮುಂದೆ ನಾನು ಕೂತಿದ್ದು ಕೇವಲ ವಾಕ್ಶುದ್ಧಿಗೋಸ್ಕರ, ನನ್ನ ಅಂತಃಕರಣ ಶುದ್ಧಿಗೋಸ್ಕರ 2 ಮಾತು ಹೇಳಿ ಸೇವಾ ಮಾಡ್ಬೇಕಂತೆ ಇದ್ದೇನೆ. ಈಗ ವಿಷಯ ಇವತ್ತಿನ ಸಮಯ ಬಹಳ ಕಡಿಮೆ ಇದೆ. Everybody is able to listen me? Yes. I was told to speak in English. Okay, let me try it because first time I'll be talking in English. It means switch over to Kannada also. Depends. ಅದೆಲ್ಲ ದೇವರು ಬಿಟ್ಟಿದ್ದು. ಒಳಗಡೆ ನಿಂತು ಬಿಂಬ ಯಾವ ತರ ನುಡಿಸ್ತಾನೆ ಅದರ ವ್ಯಾಪಾರ ಆಗೋದು. ಹಾಗಾಗಿ ನಾನು ಯಾವಾಗ್ಲೂ ನನ್ನ ಪ್ರೆಸೆಂಟೇಶನ್ ರಿಲೀಸ್ ಫಾರ್ ಕಾಮನ್ ಮ್ಯಾನ್. ಲರ್ನೆಡ್ ಪೀಪಲ್ಸ್ ಇರಲಿಲ್ಲ. ಕಾಮನ್ ಮ್ಯಾನ್ ಹೂ ವಾಂಟ್ಸ್ ಟು ನೋ ಅವರ್ ಶಾಸ್ತ್ರ, ಅವರ್ ಫಿಲಾಸಫಿ. But because of n number of problems in the life, one is not on the right mainstream of the spirituality. So how we can bring him in the mainstream? That is my focus. And my presentation is I would like to be more simpler, practical. Because we think that this is not my cup of tea. ಯಾವನ ಮಡಿ ಮೈಲಿಗೆ ದೇವರು ಜನರು ನಮ್ದಿಲ್ಲಪ್ಪ, ಎಲ್ಲ ದೊಡ್ಡವರು ಮಾಡೋರು ನಮ್ದೇನು ಅಂತೆ. No, never. ಶ್ರೀಮದಾಚಾರ್ಯ never tells us negativity. Optimistic view ನಮಗೆ ಶ್ರೀಮದಾಚಾರ್ಯ ಕೊಡ್ತಾ ಇರ್ತಾರೆ. ಅತ್ಯಂತ ಪಾಸಿಟಿವ್ ಅಟಿಟ್ಯೂಡ್. Yes, I can do. ನನ್ನ ಎಷ್ಟು ಕೆಪಾಸಿಟಿ ಇದೆ ಆ ಪ್ರಕಾರ ನಾ ಮಾಡೋ ಪ್ರಯತ್ನ ಮಾಡಬೇಕು. ಆ ದೃಷ್ಟಿಯಿಂದ ಈ ಶ್ರೀಮದಾಚಾರ್ಯ ಮತ್ತು ಶಾಸ್ತ್ರ ನಮ್ಮ ಜೀವನದಲ್ಲಿ ನಾವು ತಿಳ್ಕೋಬೇಕು. ಸಿರಿ ನಿಲಯನ ಗುಣಗಳ ಅರಿತು ಹೇಳುವುದು. There are 2 things in the life. We should understand ಈ ಗುಣ ಪೈಕಿ ನಮ್ಮ ಯೋಗ್ಯ ನಮಗೆ ಚತುರ್ಗುಣಗಳು ಉಪಾಸನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆ ಭಗವಂತನ ಗುಣಗಳ ಚಿಂತನೆ ಮಾಡಬೇಕು, ಕಲಿಬೇಕು, ತಿಳ್ಕೋಬೇಕು. ನಾವು ತಿಳ್ಕೊಂಡಿದ್ದ 2 ಅಕ್ಷರಗಳು ನಿಮ್ಮಂತ ಸಜ್ಜನರ ಮುಂದೆ, ಭಕ್ತರ ಮುಂದೆ ಅದು ಶೇರ್ ಮಾಡಬೇಕು, ಅವ್ರಿಗೂ ತಿಳಿಸಬೇಕು, ಅವರಿಗೂ ಈ ಪಾತ್ರದಲ್ಲಿ ಬರಬೇಕು ಅಂತ ಪ್ರಚೋದನೆ ಮಾಡಬೇಕು, ಪ್ರೋತ್ಸಾಹ ತುಂಬಬೇಕು. So in that direction, I will be speaking for a few minutes. See, my first thing is CWG, connectivity with God. Connectivity means, don't take it literally meaning. Connectivity ಅಂದ್ರೆ ಸ್ಮರಣೆ. ಅಂದ್ರೆ ನಮ್ಮ ದೇವ್ರ ಜೊತೆಗೆ ಸ್ಮರಣೆ ಮಾಡ್ತಾ ಒಂದು ಹವ್ಯಾಸ ಬರ್ಬೇಕು ನಮ್ಗೆ. We should be habits ಇರಬೇಕು ನಾವು. ಏನು ಅದಕ್ಕೆ ಹಿರಿಯರು ನಮಗೆ ನಾಮಸ್ಮರಣೆ ಕೊಟ್ಟಿದ್ದು. ಏನ್ ಬರೋದಿಲ್ಲಲ್ಲ, ನಾಮಸ್ಮರಣೆ ಮಾಡಪ್ಪ. ಅಟ್ಲೀಸ್ಟ್ ನಾಮಸ್ಮರಣದಿಂದ ದೇವರ ಸ್ಮರಣೆಗೆ ನಾವು ಲಿಂಕ್ ಆಗ್ಬೋದು. ಲಿಂಕಿಂಗ್, ಕನೆಕ್ಟಿವಿಟಿ, ಲಿಂಕ್ ಆಗೋ ಪ್ರಕ್ರಿಯೆ ವೆರಿ ಇಂಪಾರ್ಟೆಂಟ್. That process is very, very important. So keeping a common man in front of me, I would like to say a few things. CWG, connectivity with God. ಏನು ಕನೆಕ್ಟಿವಿಟಿ? ನಾವ್ ಏನೇ ಒಂದು ಕರ್ಮ ಮಾಡಬೇಕಾದ್ರೆ ಅದು ಶುಷ್ಕ ಇರಬಾರ್ದು, ಡ್ರೈ ಆಗ್ಬಾರ್ದು.
ನಮಗೆ ನಮ್ಮ ಭಕ್ತಿ ಒಂದು ಪರಮಾತ್ಮನ ಜೊತೆಗೆ ಒಂದು ರ್ಯಾಪೋ ಡೆವಲಪ್ ಆಗ್ಬೇಕು. ದೇವರು ನನ್ನವನು, ನಾನು ದೇವರನವನು. ಸ್ವಾಮಿ ಹರಿವಿದ್ದೆ ಸರ್ವಸ್ಯ ಪತಿರೇವಚ. ನಾನು ಪರಮಾತ್ಮ, ಈ ಬಾಂಡಿಂಗ್ ಅಂತ ನೋಡ್ರಿ, ಇದು ಬಹಳ ದೊಡ್ಡ ಬಾಂಡಿಂಗ್. ಅದು ಆಮೇಲೆ ನಾವು ಮುಕ್ತ ಮಾಡುವಾಗ ನೆನಪು ಮಾಡ್ರಿ, ಒಂದು ಅದೇ ನಮ್ಮ ಪರಮಾತ್ಮನ ಬಂದಿದ್ದು ಒಂದು ಚಿಂತನೆ, ಒಂದು ರಚನೆ ಹೇಳಿ ಆಮೇಲೆ ಮುಕ್ತ ಮಾಡ್ತೇನಲ್ಲ. ಕರ್ಮ ಮಾಡುವಾಗ ಲೆಟ್ ಅಸ್ ಎಂಜಾಯ್ ದ ವಾಟ್ ಎವರ್ ವಿ ಆರ್ ಡೂಯಿಂಗ್. ಇಟ್ ಮೇ ಬಿ ಸ್ಮಾಲ್ ಸಂಧ್ಯಾ ವಂದನ, ಇಟ್ ಮೇ ಬಿ ಪೂಜಾ, ಇಟ್ ಮೇ ಬಿ ಸ್ಮಾಲ್ ಥಿಂಗ್. ಫಾರ್ ಎಕ್ಸಾಂಪಲ್, ಏನೋ ನಮ್ಮ ತಂದೆ ತಾಯಿಗೆ ಏನೋ ಔಷಧ ಕೊಡ್ತಾ ಇದ್ದೀವಿ, ಅಥವಾ ಏನೋ ಕೆಲಸಗಳು, ವಾಟ್ ಎವರ್ ವಿ ಆರ್ ಡೂಯಿಂಗ್, ಲೆಟ್ ಅಸ್ ಕನೆಕ್ಟ್ ವಿತ್ ಗಾಡ್. ಅಂದ್ರೆ ಅಲ್ಲಿರೋ ಅಂತರ್ಯಾಮಿ ಪರಮಾತ್ಮ ಕನೆಕ್ಟ್ ಆಗ್ಬೇಕು. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ದೇವರ ಸ್ಮರಣೆ, ಆ ಲಿಂಕಿಂಗ್ ಆಗ್ಬೇಕು. ಹೆಂಗೆ, ಫಾರ್ ಎಕ್ಸಾಂಪಲ್, ಯು ಆರ್ ಸಿಟಿಂಗ್ ಇನ್ ಅ ಕಾರ್, ಯು ಆರ್ ಮೂವಿಂಗ್ ಫ್ರಮ್ ಯುವರ್ ಹೋಮ್ ಟು ಗ್ಯಾರೇಜ್, ಇಟ್ಸ್ ಟೇಕಿಂಗ್ 2 minutes. ಓಕೆ, ಆ ಹೊತ್ತಿಗೆ ನಾವು ಆ ದೇವರ ಸ್ಮರಣೆ ಮಾಡ್ತಾ ಹೋಗ್ಬೇಕು. ಏನ್ ಅನ್ಬೇಕು? ಸ್ವಾಮಿ, ಹಲೋ, ಲಿಸನ್ ಮೀ. ಕೇಳಿಸ್ತಾ ಇದ್ದೀರಿ, ಕೇಳಿಸ್ತಾ ಇದೆ. ನನ್ನ ಫೋನ್ ಬರ್ಲಿಕ್ಕೆ ಅವರಕ್ಕೆ ಇಲ್ಲ, ಕೇಳಿಸ್ತಾ ಇದೆ. ಸೊ ನಾವು ಆ ಕಾರ್ ಕಡೆ ಹೋಗ್ತಾ ಇದೀವಲ್ಲ, ಸ್ವಾಮಿ ಹೇ ಗರುಡ ವಾಹನ. ಸಿ, ದಿಸ್ ಇಸ್ ಲಿಂಕಿಂಗ್, ದೇವರ ಸ್ಮರಣೆ. ನಮ್ ಜನರಲ್ ಕ್ವೆಶ್ಚನ್ ಏನಿರ್ತದ ಆನ್ಸರ್, ಸರ್ ವಿ ಡೋಂಟ್ ಹ್ಯಾವ್ ಟೈಮ್, ವಿ ಆರ್ ಸೋ ಮಚ್ ಬಿಸಿ, ಸೋ ಮಚ್ ಬಿಸಿ. Have I asked you any time? You are walking from your home to the garage, it is taking 2 minutes. Okay, so I have not asked you any extra time. ಇನ್ನೊಂದು ಫಾರ್ಮುಲಾ, ಆಕ್ಷನ್ ನಲ್ಲಿ ಕನೆಕ್ಷನ್. ಆಕ್ಷನ್ ನಲ್ಲಿ ಕನೆಕ್ಷನ್. ನೀವು ನಡೀತಾ ಇದ್ದೀರಿ, ಆ ಆಕ್ಷನ್ ನಲ್ಲಿ ಕನೆಕ್ಟ್ ಆಗೋಣ ದೇವ್ರ ಜೊತೆಗೆ, ಸ್ಮರಣೆ ಮಾಡೋಣ ದೇವ್ರಿಗೆ, ದೇವ್ರಿಗೆ ಲಿಂಕ್ ಆಗೋಣ. ಸ್ವಾಮಿ, ನೀ ಕೊಟ್ಟಿದ್ದಪ್ಪ ಈ ಗರುಡ ಗಮನ, ನೀ ಕೊಟ್ಟಿದ್ದಪ್ಪ ಈ ವೆಹಿಕಲ್, ಈ ಕಾರು. It is because of you I got this. Okay, now you are sitting in a seat and holding that belt ಎಲ್ಲ ಹಾಕೊಂಡಿದ್ದೀರಿ, ಸ್ಟೀರಿಂಗ್ ಆನ್, ಕೀ ಎಲ್ಲ ನಡೀತಾ ಇದೆ, ಈ ಪ್ರೊಸೆಸ್ ನಡೀತಾ ಇದೆ. ಅಲ್ಲಿ ನೀವು ಸ್ಮರಣೆ ಮಾಡ್ರಿ, ನೀ ಕೊಟ್ಟಿದ್ದು ಗರುಡ ವಾಹನ, ನೀ ಕೊಟ್ಟಿದ್ದು ವಾಹನ ನನಗೆ ಚೆನ್ನಾಗಿ ಕರ್ಕೊಂಡು ಹೋಗು. There should be a safe driving. And thirdly, wherever I am going, for what purpose I am going, ಆ ಕಾರ್ಯ ಸಿದ್ಧ ಆಗಲಿ, ಸಾಧ್ಯ ಆಗಲಿ, ಯಶಸ್ಸು ಬರಲಿ. For this prayer, how much time it has taken, sir? Can anybody tell me? Any hours? Minutes? Hardly 3 seconds. So, ಈ ತರ ಒಂದು ಲಿಂಕ್ ಆಗೋ ಪ್ರಕ್ರಿಯೆ ನಮ್ಮಲ್ಲಿ, ಈ ತರ ಪ್ರೊಸೀಜ್ ನಾವು ಈ ಸಿಪ್ ತಲೆ ಇಟ್ಕೋಬೇಕು. ಎಸ್ಐ ಈ ಒಂದು ಚಿಪ್ ತಲೆ ಇಟ್ಕೋಬೇಕು, ದೇವರಿಗೆ ಕನೆಕ್ಟ್ ಆಗುವಂತ ಪ್ರಕ್ರಿಯೆ. ಎಷ್ಟು ಸುಂದರವಾಗಿ, ನಿಮಗೇನು ಆಯಾಸ ಇಲ್ಲ, ಕಷ್ಟ ಇಲ್ಲ. ಬಟ್ ಈ ತರ ಒಂದು ಚಿಪ್, ಆ ಸಾಫ್ಟ್ವೇರ್ ನಮ್ ತಲೆಗಿರ್ಬೇಕು. Wherever, whatever I am doing, I should get connected with God. Let me link with God. N number of ways are there. So ನಮಗೆ ಇದೇ ಅನುಸಂಧಾನ. What I am telling is nothing in a technicality term ನಲ್ಲಿ ಅನುಸಂಧಾನ. ಬಟ್ ಅವೆಲ್ಲ ಹೇಳಿದ್ನಲ್ಲ, ನಾನು ಕಾಮನ್ ಮ್ಯಾನ್ ಇದ್ದ ನನ್ ಮುಂದೆ, ಅವನಿಗೆ ಅನುಸಂಧಾನ ಅದೇನು ಪಾಪ, ಅವನಿಗೆ ಶ್ರವಣದ ಸಂಸ್ಕಾರ ಇಲ್ಲ, ಏನೇನೋ ಸಮಸ್ಯೆಗಳವ. ಸೊ ಅವನಿಗೆ ಇದ್ರದ್ದು ಏನ್ ಮೀನಿಂಗ್ ಗೊತ್ತಾಗಲ್ಲ. ಕೇಳ್ತಾನೆ, ಯಾರೋ ಕಡೆ ಪಾಪ ಕೇಳ್ತಾರೆ, ಆಚಾರ್ಯ ಹೇಳಿರ್ತಾರೆ, ಸುಂದರವಾಗಿ ಹೇಳಿರ್ತಾರೆ, ಅವನಿಗೇನು ತಲೆಗೆ ಹೋಗಲ್ಲ. ಸೊ ಪರ್ಪಸ್ ಇಸ್ ನಾಟ್ ಸಾಲ್ವ್. ಸೊ ನಾನು ಅದೇ ಮಾತುಗಳನ್ನು ನಮ್ಮ ಡೇ ಟು ಡೇ ಲೈಫಿನ ವರ್ಡ್ಸ್ ನಲ್ಲಿ, ನಮ್ಮ ಮಾತಿನಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ಮೈ ಟಾರ್ಗೆಟ್, ಮೈ ಫೋಕಸ್ ಈಸ್ ಅ ಕಾಮನ್ ಮ್ಯಾನ್. ಅಂಡ್ ದಿಸ್ ಇಸ್ FCBC. ಐ ಕಾಲ್ ದಿಸ್ ಫಾರ್ ಅ ಕಾಮನ್ ಮ್ಯಾನ್, ಬೈ ಅ ಕಾಮನ್ ಮ್ಯಾನ್. ನಾನೇನು ಜ್ಞಾನಿ ಇಲ್ಲ, ನಾನೇನು ಪಂಡಿತ್ ಇಲ್ಲ. I am like one among you. So I am also a common man. ನಮ್ ಕಡೆ ಸ್ವಲ್ಪ ಟೈಮ್ ಅದ, ಏನೋ ಒಂದೆರಡು ಮಾತು ವಿಷಯ ತಿಳ್ಕೊಳ್ತಾ ಇದ್ದೀನಿ, ಅದು ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗಾಗೋ ಆನಂದ, ನನಗಾಗೋ ಒಂದು ಚಿಂತನೆ ನಿಮ್ಮಲ್ಲೂ ನಾವು ಶೇರ್ ಮಾಡ್ತೇನೆ ಹೊರತು, ಐ ಆಮ್ ನಾಟ್ ಯಾವ ದೊಡ್ಡ, ನಾನೇನು ಗುರುಗಳಲ್ಲ, ಜ್ಞಾನಿಗಳಲ್ಲ. ಆದ್ರೆ ಈ 3 ರೀತಿಗಳು ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿ, ಅವರ ಅನುಗ್ರಹದಿಂದ ಒಂದೆರಡು ಅಕ್ಷರ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗೆ ನಮಗೆ ದೇವರ ಜೊತೆಗೆ ಲಿಂಕ್ ಆಗ್ಲಿಕ್ಕೆ ಬರಬೇಕು. ಸೊ ನಾವೇನ್ ಶೀಲ್ಡ್ ಮಾಡ್ತಾ ಇದ್ದೀವಲ್ಲ, ಐ ಡೋಂಟ್ ಹ್ಯಾವ್ ಟೈಮ್, ಹ್ಯಾವ್ ಐ ಆಸ್ಕ್ಡ್ ಯು ಎನಿ ಟೈಮ್? ಒಂದು ಹೂ ನೋಡ್ತಾ ಇದ್ದೀರಿ, ಒಂದು ಪಕ್ಷಿ ಹೋಯ್ತು, ಬ್ಯೂಟಿಫುಲ್ ಒಂದು ಬರ್ಡ್, ಇಟ್ ಹ್ಯಾಸ್ ಗಾನ್, ಜಸ್ಟ್ ಪಾಸ್ಡ್ ಅವೇ. ವಾಟ್ ಶುಡ್ ಬಿ ಅವರ್ ಲಿಂಕಿಂಗ್ ದೆನ್? ಕನೆಕ್ಟಿವಿಟಿ ವಿತ್ ಗಾಡ್.
ಓ ವಾಟ್ ಅ ಗ್ರೇಟ್ ಕ್ರಿಯೇಷನ್ ಸ್ವಾಮಿ, ಎಂಥ ಇದು ಪಕ್ಷಿಯಪ್ಪ, ಎಷ್ಟು ಬ್ಯೂಟಿಫುಲ್ ಅದೇ, ಸೋ ಮಚ್ ಕಲರ್ಫುಲ್. ಅದಕ್ಕೆ ಧ್ವನಿ ಇದ್ರ ಧ್ವನಿ ಹೋಗಿಲ್ಲ ಹಾಡ್ತದ ನೋಡ್ರಿ, ಎಂಥ ಕಂಠ ಕೊಟ್ಟಿಯಪ್ಪ. ಅದಕ್ಕಾಗಿ ಇದೆ ಪಕ್ಕಕ್ಕೆ ಕಾವ್ 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 ಓದಿರ್ತದ. ಇದು ನೋಡ್ರಿ ಕೋಗಿಲೆ, ಎಷ್ಟು ಸುಂದರ ಕಂಠ ಕೊಟ್ಟಿಯಪ್ಪ. ಅಂದ್ರೆ ನಾವು ಯಾರಿಗೆ ಪ್ರೈಸ್ ಮಾಡ್ತಾ ಇರೋದು? ದೇವ್ರಿಗೆ. ಸೊ ನಮ್ಮ ಫೈನಲ್, ನಮ್ಮ ಡೆಸ್ಟಿನೇಷನ್, ನಮ್ಮ ಫೋಕಸ್ ಇರೋದು ಪರಮಾತ್ಮ. ಸೊ ಈ ತರ ನಮಗೆ ಅಲ್ಲಿ ಹೋಗ್ಬೇಕಾಗಿದೆ. ದೇವರ ಕ್ರಿಯೇಷನ್ ಇದು. ವಾಟ್ ಎ ಸಚ್ ಎ ಬ್ಯೂಟಿಫುಲ್ ಕ್ರಿಯೇಷನ್. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣ ಪರಮ. ಶ್ರೀಮದಾಚಾರ್ಯ ಮಾತು. ಅದ್ಭುತವಾದ ಈ ಜಗತ್ತು. ಈ ಜಗತ್ತಿಷ್ಟು ಅದ್ಭುತ ಅಂದ್ರೆ ಕ್ರಿಯೇಷನ್ ಇಸ್ ಸಚ್ ಎ ಗ್ರೇಟ್, such a beautiful, such a so much systematically arranged. Everything is going on smoothly. And if this creation is such a beautiful, such a great thing, then how the creator should be? ಕ್ರಿಯೇಟರ್ ಎಂತ ಗ್ರೇಟ್ ಇರ್ಬೋದು? ಕ್ರಿಯೇಷನ್ ಇಷ್ಟು ಅದ್ಭುತ ಅಂದ ಮೇಲೆ ನನ್ನ ಸ್ವಾಮಿಯಾದ ಭಗವಂತ ಎಷ್ಟು ಗ್ರೇಟ್ ಇದ್ದಾನೆ. ಆ ಒಂದು ನಮಗೆ ಆ ಒಂದು ಭಾವ ಬರ್ಬೇಕು. ಏನೇ ಮಾಡ್ರಿ, ಸಣ್ಣ ಸಂಧ್ಯಾವನೆ ಮಾಡ್ರಿ, ಸಣ್ಣ ಪೂಜೆ ಮಾಡ್ರಿ, ಸಣ್ಣ ನಮಸ್ಕಾರ ಮಾಡ್ರಿ, ಪ್ರದಕ್ಷಿಣೆ ಆಗ್ರಿ, ಈ ಭಾವ ಬಂದಾಗ ನಮ್ಮಲ್ಲೇ ದೇವರಲ್ಲೇ ಒಂದು ಕನಿಷ್ಠವಾದ ಒಂದು ಬಾಂಡಿಂಗ್ ಆಗ್ತದೆ. ದೇವರ ನನ್ನ ಸ್ವಾಮಿ ಎಷ್ಟು ಗ್ರೇಟ್ ಇದ್ದಾನೆ, ಆ ಭಕ್ತಿ ಉದ್ರೇಕ ಆಗಬೇಕು, ಕಂಠ ಸದ್ಗತಿತ ಆಗಬೇಕು, ಅಷ್ಟು ನಮಗೆ ಹೆಮ್ಮೆ ಆಗಬೇಕು. We should be proud of our Almighty great ಹರಿ ಅಂತ ಭಗವಂತ ಇದ್ದಾನಂತೆ ಚಿಂತನೆ ಮಾಡ್ಬೇಕು. ಲೆಟ್ ಮಿ ಕಮ್ ಟು, ಬಿಕಾಸ್ ಟೈಮ್ ಇಸ್ ವೆರಿ ಶಾರ್ಟ್. ಇನ್ನೊಂದು 5 minutes ಅದೇನಪ್ಪ? ಸ್ವಲ್ಪ ಹೆಂಗದ, ಆಲ್ರೆಡಿ ವೆರ್ ಲೇಟ್. 5 minutes. 5 minutes ಆದಷ್ಟು ಮುಗಿಸ್ತೀನಿ. ಸೆಕೆಂಡ್ ನಮ್ಮ ಪ್ರಾಣಿ SIP. ವಾಟ್ ಇಸ್ ದಟ್? ಸರ್ಚ್ ಇನ್ ಆಲ್ ಪರಮಾತ್ಮ. ಒಂದು ಕನೆಕ್ಟಿವಿಟಿ ವಿತ್ ಗಾಡ್ ಅನ್ಬಿ, ಅಂದ್ರೆ ದೇವರ ಸ್ಮರಣೆ. ಸರ್ಚ್ ಇನ್ ಆಲ್ ಪರಮಾತ್ಮ. ಯಾವುದೇ ಒಂದು ನಮ್ ಸರ್ಚಿಂಗ್ ಇದೆ, ಹೆಂಗ ನೋಡಿ, ಅದಕ್ಕೆ ವಿ ಶುಡ್ ಬಿ ದ ನೆಟ್ ಆಫ್ ಪರಮಾತ್ಮ. ಭಗವಂತ ನೆಟ್ ನಲ್ಲಿ ಇರ್ಬೇಕು. ಆ ನೆಟ್ ನಲ್ಲಿ ಇದ್ರೆ ವಿ ಆರ್ ಸೇಫ್. ಸೊ ನಾವೇನ್ ಸರ್ಚ್ ಮಾಡ್ಬೇಕು? ಸರ್ಚ್ ಇನ್ ಆಲ್ ಪರಮಾತ್ಮ. ವಾಟ್ ಎವರ್ ಯು ಆರ್ ಲುಕಿಂಗ್ ಅಟ್, ಇಟ್ ಮೇ ಬಿ ಜಡ ಪದಾರ್ಥ, ಇಟ್ ಮೇ ಬಿ ಚೇತನ, ವಾಟ್ ಎವರ್, there I should find my Paramatma. He is there. He is there. ನಮ್ಗಿನ್ನ ಕಾಣುವ ಯೋಗ್ಯತೆ ಇಲ್ಲ, ನಮಗೆ ಕಾಣುವಷ್ಟು ಯೋಗ್ಯತೆ ಇಲ್ಲ. ಆದ್ರೆ ಇದ್ದಾನೆ ಎಕ್ಸಿಸ್ಟೆನ್ಸ್, ಆಮ್ನಿ ಪ್ರೆಸೆನ್ಸ್. ಆ ಇದ್ದಾನೆ ಅಂತ ಇರುವಿಕೆ ಏನದಲ್ಲ, ಅದು ನಾವು ಅಲ್ಲಿ ಚಿಂತನೆ ಮಾಡಬೇಕು. ಹಾಗಾಗಿ ಸರ್ಚ್, he is there. ಸರ್ಚ್ ಇನ್ ಆಲ್ ಪರಮಾತ್ಮ, ಇನ್ ಆಲ್ ವಾಟ್ ಎವರ್. ಈಗ ನಾನು ಹೇಳಿದಂಗೆ ಒಂದು ಹೂ ನೋಡಿದ್ವಿ, ಆ ಹೂ ಎಷ್ಟು ಸುಂದರವಾದ ಹೂ. ಈ ಹೂ ಮಾಡಿದವನು ಯಾರು? ಭಗವಂತ. ಅವನು ಹೆಂಗಿದ್ದಾನೆ? ಅಲ್ಲಿ ಎಷ್ಟು ಸುಂದರವಾದ ಆಕಾರದಿಂದ ಇದ್ದಾನೆ, ಅದಕ್ಕೊಂದು ಡೆಲಿಕಸಿ ಕೊಟ್ಟಿದ್ದಾನೆ. ಇಟ್ಸ್ ಸೋ ಬ್ಯೂಟಿಫುಲ್, ಸೋ ಡೆಲಿಕೇಟ್, ಸಚ್ ಅದಕ್ಕೊಂದು ಫ್ರಾಗ್ರೆನ್ಸ್ ಅದ. ಇದೆಲ್ಲ ಏನು ಕ್ವಾಲಿಟೀಸ್ ಅವ, ಏನ್ ಪ್ರಾಪರ್ಟೀಸ್ ಅವ ನೋಡ್ರಿ. ಅದೆಲ್ಲ ಭಗವಂತನ ಅಲ್ಲಿ ಇದ್ದಾನಂತೆ. ಹಂಗದ. ರೋಸ್ ಈಸ್ ನಾಟ್ ಈಕ್ವಲ್ ಟು ಸನ್ಫ್ಲವರ್, ಸನ್ಫ್ಲವರ್ ಈಸ್ ನಾಟ್ ಈಕ್ವಲ್ ಟು ರೋಸ್. ಅದರದ್ದೇ ಒಂದು ಪ್ರಾಪರ್ಟಿ, ಇದರದ್ದೇ ಒಂದು ಪ್ರಾಪರ್ಟಿ, ಅದರದ್ದೇ ಒಂದು ಬ್ಯೂಟಿ, ಇದರದ್ದೇ ಒಂದು ಬ್ಯೂಟಿ, ಇತ್ಯಾದಿ. ಸೊ ಈ ತರ we should, whatever I am looking at, I should say, I should search that God is there. So I should try to enjoy that. We should cherish what I want to say. We should cherish the things. ಹೀಗೆ ನಮಗೆ ಚೆರಿಶ್ಮೆಂಟ್ ಬರ್ಬೇಕಾದ್ರೆ, ಆ ಚೆರಿಶ್ ಆಗೋಂಗ್ ಬರ್ಬೇಕಾದ್ರೆ ಈ ಭಾವ ಬೇಕು. ಸ್ವಾಮಿ ಇದ್ದಾನೆ, ಸ್ವಾಮಿ ಇದ್ದಾನೆ. ಇನ್ನ ಹೀಗೆ ನಮಗೆ ಅನುಸಂಧಾನ ಮಾಡ್ತಾ ನಾವು ಕಾರ್ಯಗಳು ಮಾಡಬೇಕು. ಇದ್ರೊಳಗೆ ಏನು ಬಹಳ ಇಂಪಾಸಿಬಲ್ ಮಾತು ಹೇಳ್ತಾ ಇಲ್ಲ, ಏನು ಇಂಪ್ರಾಕ್ಟಿಕಲ್ ಮಾತಿಲ್ಲ. ವೆರಿ ಮಚ್ ಪ್ರಾಕ್ಟಿಕಲ್. ವಿ ಕ್ಯಾನ್ ಡೂ, ವಿ ಶುಡ್ ಡೂ ರದರ್. ಈ ತರ ಆ ನಿಯರ್ನೆಸ್ ಬರ್ತದೆ ಯಾವಾಗ ನಾನು ಪರಮಾತ್ಮ ಅಂತ ಒಂದು ರ್ಯಾಪೋ ಡೆವಲಪ್ ಆಗ್ತದೆ. ನನ್ನ ಸ್ವಾಮಿ ಆ ಹೆಮ್ಮೆ ಅಂತ ನೋಡ್ರಿ, ನನ್ನದು ಅಂತ ನನ್ನ ಇನ್ಯಾವುದೇನು ಬೇಡ ನಮಗೆ. ನಾನು ಪರಮಾತ್ಮ, ಈ ಬಾಂಡಿಂಗ್, ಈ ಒಂದು ಕನೆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್ ಅದ. ಬಿಕಾಸ್ ಇಫ್ ವಿ ಲೂಸ್ ದಟ್ ಕನೆಕ್ಟಿವಿಟಿ, ಎವ್ರಿಥಿಂಗ್ ಇಸ್ ಲಾಸ್ಟ್. ಸರ್ ಹೇಳ್ತೀನಿ, ಎಲ್ಲ ಕರ್ಮಗಳು ಮಾಡ್ತೀವಿ, ಮೈನಸ್ CWG = 35% ಪಾಸಿಂಗ್ ಮಾರ್ಕ್ಸ್. ಎಲ್ಲ ಮಾಡ್ತೀವಿ, ಚೆನ್ನಾಗಿ ದಾಸ್ ಪೂಜೆ, ದೇವರ ಸ್ಮರಣೆ ಇಲ್ಲ, ದೇವರ ಉಪಕಾರದ ಚಿಂತನೆಯಿಂದ ಕಣ್ಣಾಗ ನೀರ್ ಬಂತ ನಮಗೆಂದರೆ, ಸದ್ಗತಿತ ಕಂಠದಿಂದ ನನ್ನ ಸ್ವಾಮಿ ಇಂಥ ಜಗದೊಡೆಯ ನೀನು, 14 ಲೋಕ ಸ್ವಾಮಿ, ನಾನು ಕೊಟ್ಟಿದ್ದು ಹಿತ್ತಾಡಿ ತಟ್ಟಿಯಲ್ಲಿ ಕೂತಿಯಲ್ಲಪ್ಪ ಸ್ವಾಮಿ, ಜಗದೊಡೆಯ ಶ್ರೀಪತಿ. ಸಾರಿ,
ಅಂತ ಭಗವಂತ ನನ್ನ ಸಣ್ಣ ತಟ್ಟಿಯಲ್ಲಿ ಬಂದು ಕೂತಿದ್ದಾನಲ್ಲ, ಅದು ದೇವರ ಕಾರುಣ್ಯ ತಾನೆ, ದೇವರ ಮಹಿಮೆ. ಹೀಗೆ ಆ ಭಗವಂತನ ಬಗ್ಗೆ ನಮಗೆ ಇಷ್ಟು ಕೇರ್ ಬರ್ಬೇಕು ನೋಡ್ರಿ, ಅದು ಭಕ್ತಿಯ ಒಂದು ಪ್ರವೇಶ, ಅದು ಆಗಬೇಕು. ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು. ಬರೀ ಕೇಳ್ತೀವಿ ಹಂಗ ಹಿಂಗ ಓಕೆ ಓಕೆ. ಅದಕ್ಕೆ ನಾ ಹೇಳಿದೆ ಆತ್ಮ ಜ್ಞಾನಸ್ಥ ಇದಕ್ಕೆ ಮಹಾಭಾರತ ಶ್ರೀಮರಾಜ ಭಕ್ತಿ ಪರಿಭಾಷ ಕೊಡ್ತಾರೆ. ಮಹಾತ್ಮ ಜ್ಞಾನ ಜೊತೆಗೆ ಸ್ನೇಹನೂ ಬೇಕು. ಕೇವಲ ನಾನು ಓದಿನ ರಗಡ್ಕೊಂಡಿನಿ, ಜೊತೆಗೆ ಸ್ನೇಹ ಬೇಕು. ಬರೀ ಸ್ನೇಹ ಅದೇ ಜ್ಞಾನ ಇಲ್ಲ, ಅದನ್ನು ತಪ್ಪು. ಎರಡು ಕಾಂಬಿನೇಷನ್ ಬೇಕು. ಸೊ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದಟ್. ಅಂಡ್ ಥಿಂಕ್ ಲಾಸ್ಟ್ ಶಾರ್ಟ್ ಆಫ್ ಟೈಮ್ ಆಕ್ಚುಲಿ ನಾನು ಪ್ರತ್ಯೇಕವಾಗಿ ಮತ್ತು ಮುಂದೆ ಯಾವಾಗ ನಾವು ಇದರ ವಿಶೇಷ ಚಿಂತನೆ ಮಾಡೋಣ. ಒಂದೊಂದು ಟಾಪಿಕ್ಗೆ ಒಂದೊಂದು ವಿಶೇಷ ಒಳಗೆ ಇದು ಅದ. ಅದು ಸುಮ್ಮನೆ ಈಗ ನಾನು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಟೈಪ್ ಕೊಡ್ತಾ ಇದ್ದೇನೆ. ಯಾವಾಗ ಸಮಯ ಸಿಕ್ಕರೆ ಇನ್ನ ವಿಷಯ ಹೋಗೋಣ. ಇನ್ನೊಂದು ಲಾಸ್ಟ್ ಒಂದು 3S ಅಂತ ಹೇಳಿದ್ದೆ ನಾನು. 3S ಕಾಣ್ತಾ ಇದೆ ನಿಮಗೆ. ದಟ್ ಈಸ್ ಎಸ್. whatever work, whatever career you are doing, you should remember these 3S. ಸಂಕಲ್ಪ, ಸ್ಮರಣೆ, ಸಮರ್ಪಣೆ. ಇವು ಮೂರು ಬೇಕು. ಏನ್ ಸಂಕಲ್ಪ ಮಾಡಬೇಕು? formulas. I have got so many formulas. Please make note those, because that formula will help you for the ಅನುಸಂಧಾನ. ಏನ್ ಸಂಕಲ್ಪಗಳಿಗೆ ಏನಿರ್ಬೇಕು? ವಿಪಿ ಸಂಕಲ್ಪದಲ್ಲಿ ಏನ್ ವಿಪಿ? ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥ. ನೀವು ಏನೋ ಕಾರ್ಯ ಮಾಡ್ತಾ ಇದ್ದೀರಿ, ಏನೋ ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ದೇವ್ರ ಸ್ಮರಣೆ ಮಾಡಿ ನಡುವೆ ಸ್ಮರಣೆ ಮಾಡಿ ಸ್ವಾಮಿ ನೀ ಕೊಟ್ಟಿದ್ದು, ಸ್ವಾಮಿ ನೀ ಮಾಡಿಸ್ತಾ ಇದ್ದೆ, ಸ್ವಾಮಿ ನೀ ಮಾಡಿಸ್ತಾ ಇದ್ದೆ. ಅವಾಗ ದೇವ್ರ ಸ್ಮರಣೆ ಮಾಡ್ಬೇಕು. ಇಲ್ಲ ನೀನ್ ಸ್ವಾಮಿ ನಿರ್ವಿಘ್ನ ಮಾಡ್ಸಪ್ಪ, ನಮ್ಮ ಮೇಲೆ ಯಾವ ಲಯಬಿಲಿಟಿ ಬರಬಾರ್ದು, ನಮ್ಮ ಮೇಲೆ ಯಾವ್ದು ದೋಷ ಬರಬಾರ್ದು, ಏನೋ ಆಪತ್ತು ಬರಬಾರ್ದು, ಇತ್ಯಾದಿ. ಆಮೇಲೆ ಕೊನೆಯದು ಸಮರ್ಪಣೆ ಹೆಂಗ್ ಮಾಡ್ಕೊ? ಪಿವಿ ಪ್ರಣಯಾಮೋ ವಾಸುದೇವಂ. ಈ ಪರಮಾತ್ಮ ಪ್ರೀತನಾಗು. ಏನ್ ಬೇಕಪ್ಪ ನಿನಗೆ? ಏನ್ ಬೇಡ ಸ್ವಾಮಿ. ಯಾಕೋ ಏನ್ ಬೇಡ? ಏನ್ ಬೇಕು ಮತ್ತೆ? ಏನು ಬೇಡ, ನಿನ್ನ ಪ್ರೀತಿ ಬೇಕು ನನಗೆ, ನೀನು ಪ್ರೀತನಾಗು. ಅದಕ್ಕೆ ಶ್ರೀಮಂತ 2 ಒಟ್ಟು ತೋರಿಸ್ತಾರಲ್ಲ, 2 ಶಬ್ದ ಬೇಕು ನಮಗೆ, ಪ್ರಣಯಾಮೋ ವಾಸುದೇವಂ. ಹೀಗೆ ಅನೇಕ ಮಾತುಗಳು ಹೇಳ್ತಾ ಸಮಯದ ಬಹಳ ಅಭಾವ ಅದ. ಆಮೇಲೆ ನೋಡೋಣ ಮತ್ತೆ ಅವಾಗ ನೀವು ಸಮಯ ಕೊಟ್ಟರೆ ಒಂದೊಂದೊಂದು ವಿಚಾರಗಳನ್ನು ಕೊಟ್ಟು ಹೋಗೋಣ. ಹೀಗೆ ನಾನು ಜಯಶ್ರೀ ಇದ್ದೀರಮ್ಮ? ಬೇಡ, ಅದು ಮೈಕ್ ಪ್ರಾಬ್ಲಮ್ ಅದಲ್ಲ. ಜಯಶ್ರೀ ಇದ್ದೀರಾ? ಇದ್ದಾರೆ. ಜಯಶ್ರೀ ಅವರು ಅನ್ಮ್ಯೂಟ್ ಮಾಡ್ಕೋಬೇಕು. ಹರೇ ಶ್ರೀನಿವಾಸ ಅಷ್ಟೇ. ನಮಸ್ಕಾರ. ಯಾವ್ದು